ಓಕೆ, ಜಿಮ್ಮಿಗೆ ಹೋಗದೆ ಫ್ಯಾಟ್ ಲಾಸ್ ಮಾಡ್ಬೋದಾ? ಮಾಡ್ಬೋದು. ಡಯಟ್ ಮಾಡದೆ ಫ್ಯಾಟ್ ಲಾಸ್ ಮಾಡ್ಬೋದಾ? ಮಾಡ್ಬೋದು. ವೇ ಪ್ರೋಟೀನ್ ತಿಂದೆ ಫ್ಯಾಟ್ ಲಾಸ್ ಮಾಡ್ಬೋದಾ? ಮಾಡ್ಬೋದು. ಈಗ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಈಗ ಏನಕ್ಕೆ ಅಂತ ಅಂದರೆ, ಮೆಜಾರಿಟಿ ನನ್ನ ಆಡಿಯನ್ಸ್ ಏನಿದ್ದೀರಾ, ನೀವು ಯಾರೂ ಬಾಡಿ ಬಿಲ್ಡಿಂಗ್ ಮಾಡ್ತಿಲ್ಲ, ಒಂದು ರೆಗ್ಯುಲರ್ ಒಂದು ಕಾಲೇಜ್ಗೆ ಹೋಗ್ತಿದ್ದೀರಾ, ಇಲ್ಲಾಂದರೆ ಒಂದು ಜಾಬ್ ಮಾಡ್ತಿದ್ದೀರಾ, ಇಲ್ಲ ಹೌಸ್ ಮೇಕರ್ಸ್ ಇದ್ದೀರಾ, ಇಲ್ಲ ನಿಮ್ಮ ಬಿಸ್ನೆಸ್ ಇದೆ. ಸೊ ನಿಮಗೆ ಬಾಡಿ ಬಿಲ್ಡಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾರ್ಮಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಷ್ಟೊಂದು. ಬಟ್ ಏನು ಅಂತ ಅಂದರೆ, ನಿಮ್ಗೆ ಹೆಂಗಾಗುತ್ತೆ ಅಂದರೆ, ಕ್ಯಾಲರಿ ಕೌಂಟ್ ಮಾಡಿದ್ರೇ ಫ್ಯಾಟ್ ಲಾಸ್ ಆಗೋದಾ, ಜಿಮ್ಮಿಗೆ ಹೋದ್ರೇ ಫ್ಯಾಟ್ ಲಾಸ್ ಆಗೋದಾ, ವೇ ಪ್ರೋಟೀನ್ ತೊಗೊಳ್ಳೇಬೇಕಾ? ಏನೂ ಕಂಪಲ್ಸರಿ ಇಲ್ಲ. ಇದೆಲ್ಲ ಮಾಡ್ದೇನೋ ಫ್ಯಾಟ್ ಲಾಸ್ ಮಾಡ್ಬೋದು. ಹೆಂಗೆ ಅಂತ ಹೇಳ್ಕೊಡ್ತೀನಿ ಇವತ್ತು. ತುಂಬ ಸಿಂಪಲ್ ವೇ, ಆಯಿತಾ? ತುಂಬ ಕಾಂಪ್ಲಿಕೇಶನ್ಸ್ ಏನೂ ಬೇಡ, ಆದಷ್ಟು ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನು, ಜಿಮ್ಮಿಗೆ ಹೋಗಲೇಬೇಕಾ ಫ್ಯಾಟ್ ಲಾಸ್ ಮಾಡೋಕ್ಕೆ? ಹಾಗೇನಿಲ್ಲ. ಬೇಸಿಕಲಿ ಏನು ಅಂತಂದರೆ, ನೀವು ಕ್ಯಾಲರೀಸ್ ಬರ್ನ್ ಮಾಡಬೇಕು. ನೀವು ಮನೇಲಿ ಕೂಡ ಮಾಡ್ಬೋದು, ಆಯಿತಾ? ಮನೇಲಿ ಕೂಡ ನೀವು ಬಾಡಿ ವೆಯ್ಟ್ ವರ್ಕೌಟ್ ಮಾಡ್ಬೋದು. ಇಲ್ಲಾಂದರೆ ಕೆಲವು ಡಂಬಲ್ಸ್ ಅಥವಾ ಒಂದು ಬೆಂಚು, ಒಂದು ಸ್ವಲ್ಪ ಡಂಬಲ್ಲು, ಕೆಟಲ್ ಬೆಲ್, ಆ ಥರ ವೆಯ್ಟ್ಸ್ ಬರುತ್ತೆ, ಯೋಗ ಮ್ಯಾಟೆಲ್ಲ ತೊಗೊಂಡು ನೀವು ಮನೇಲೇ ವರ್ಕೌಟ್ ಮಾಡ್ಬೋದು. ಬಾಡಿ ವೆಯ್ಟ್ ವರ್ಕೌಟ್ ಕೂಡ ಮಾಡ್ಬೋದು. ಪುಷಪ್ಸ್ ಆಗಲಿ, ಸ್ಕ್ವಾಟ್ಸ್ ಆಗಲಿ, ಪುಲಪ್ಸ್ ಆಗಲಿ, ಈ ಥರ ಮನೇಲಿ ಕೂಡ ವರ್ಕೌಟ್ ಮಾಡ್ಬೋದು. ಆಮೇಲೆ ಸ್ಟೆಪ್ ಕೌಂಟು ಜಾಸ್ತಿ ಇಡಿ, ಆಯಿತಾ? ಸೊ ಸ್ಟೆಪ್ ಕೌಂಟ್ ಹೆಂಗೆ ಅಂತಂದರೆ, ದಿನಕ್ಕೆ ಏನಿಲ್ಲ ಅಂತಂದರೂ 10,000 ಸ್ಟೆಪ್ಸ್ ಇಡಿ. ಏನಕ್ಕೆ ಅಂತ ಅಂದರೆ, ವಾಕಿಂಗ್ ರನ್ನಿಂಗ್ಗಿಂತ ಬೆಟರ್ ನಿಮಗೆ ಫ್ಯಾಟ್ ಲಾಸಿಗೆ. ರನ್ನಿಂಗ್ ಏನಾಗುತ್ತೆ ಅಂತ ಅಂದರೆ, ರನ್ನಿಂಗು ನಿಮ್ಮದು ಗ್ಲೈಕೋಜನ್ನಿಂದ ಮತ್ತು ಕಾರ್ಬೋಹೈಡ್ರೇಟ್ಸಿಂದ ಎನರ್ಜಿ ತೊಗೊಳುತ್ತೆ. ಅದೇ ವಾಕಿಂಗ್ ಏನು ಮಾಡುತ್ತೆ ಅಂತಂದರೆ, ನಿಮ್ಮದು ಫ್ಯಾಟಿಂದ ಎನರ್ಜಿ ತೊಗೊಳುತ್ತೆ. ಸೊ ಫ್ಯಾಟಿಂದ ಎನರ್ಜಿ ಹೋಗಬೇಕು, ಆವಾಗ ಫ್ಯಾಟ್ ಲಾಸ್ ಆಗುತ್ತೆ ಚೆನ್ನಾಗಿ. ರನ್ನಿಂಗಿಂದ ಹಾಗಂತ ರನ್ನಿಂಗ್ ಯೂಸ್ಲೆಸ್ಸಾ? ಇಲ್ಲ, ರನ್ನಿಂಗು ಹೆಲ್ಪ್ ಆಗುತ್ತೆ. ನಿಮಗೆ ರನ್ನಿಂಗ್ ಮಾಡ್ಬೇಕನ್ಸಿದ್ರೆ ರನ್ನಿಂಗ್ ಮಾಡಿ, ಬಟ್ 10,000 ಸ್ಟೆಪ್ಸ್ ವಾಕಿಂಗ್ ಇಡಿ ದಿನಕ್ಕೆ, ಅದು ಇರಲೇಬೇಕು, ಆಯಿತಾ? ಈಗ ರನ್ನಿಂಗ್ ಏನಾಗುತ್ತೆ ಅಂದರೆ, ಕೆಲವ್ರು ಎಕ್ಸಾಸ್ಟ್ ಆಗಿಬಿಡ್ತೀರಾ. ಓವರ್ ವೆಯ್ಟ್ ಇದ್ದಾಗ ರನ್ನಿಂಗ್ ಮಾಡೋದು ಆ್ಯಕ್ಚುಲಿ ಅಷ್ಟೊಂದು ಹೆಲ್ಪ್ಫುಲ್ಲು ಅಲ್ಲ. ನಿಮ್ಮ ನೀ ಏನಿರುತ್ತೆ, ಮಂಡಿ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಹೆವಿ ಬಾಡಿ ವೆಯ್ಟ್ ಇದ್ದಾಗ. ಸೊ ಅದೇನಾಗುತ್ತೆ, ನೀ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಿಮ್ಮ ಎಫರ್ಟ್ ಕಮ್ಮಿ ಇದ್ದು ಜಾಸ್ತಿ ಫ್ಯಾಟ್ ಲಾಸ್ ಮಾಡೋ ಥರ ಸ್ಮಾರ್ಟಾಗಿ ಫ್ಯಾಟ್ ಲಾಸ್ ಮಾಡಬೇಕಾಗುತ್ತೆ ನೀವು. ಸೊ ಅದಕ್ಕೇನು ಅಂದರೆ, ವಾಕಿಂಗ್ 10,000 ಸ್ಟೆಪ್ಸ್ ಇಡಿ. ಮನೇಲಿ ಸ್ವಲ್ಪ ಬಾಡಿ ವೆಯ್ಟ್ ವರ್ಕೌಟ್ಸ್ ಮಾಡಿ. ತುಂಬ ವೀಡಿಯೋಸ್ ಇದ್ದಾವೆ ಯೂಟ್ಯೂಬಲ್ಲಿ, ನೋಡ್ಕೊಳ್ಳಿ. ನಾನು ಹೇಳಿದ್ದೆ ಮುಂಚೆ, ನಾನು ಅದಕ್ಕೆ ವೀಡಿಯೋ ಮಾಡಿ ಹಾಕ್ತೀನಿ ಅಂತ, ಬಟ್ ಟೈಮ್ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಡಿಸೈನ್ ಮಾಡಬೇಕು ಅದನ್ನ. ನಂಗೆ ಆದಷ್ಟು ಬೇಗ ಅದನ್ನು ಡಿಸೈನ್ ಮಾಡಿಬಿಟ್ಟು ಒಂದು ನೆಕ್ಸ್ಟ್ 2 ವೀಕ್ಸ್ ಒಳಗಡೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅದನ್ನ, ಆಯಿತಾ? ಸೊ ಮನೇಲೇ ವರ್ಕೌಟ್ ಮಾಡ್ಬೋದು 10,000 ಸ್ಟೆಪ್ಸು. ಸೊ ಅದಾದಮೇಲೆ ಡಯಟ್ ಪಾರ್ಟಿಗೆ ಬರುತ್ತೆ. ಸೊ ಡಯಟಲ್ಲಿ ಏನು ಅಂತಂದರೆ, ವೇ ಪ್ರೋಟೀನ್ ನಿಮಗೆ ಕಂಪಲ್ಸರಿ ಅಲ್ಲ, ಆಯಿತಾ? ವೇ ಪ್ರೋಟೀನ್ ಏನು ಅಂದರೆ ಆಪ್ಷನಲ್ ಅಷ್ಟೇ. ಏನಕ್ಕೆ ಅಂದರೆ, ಲೀನ್ ಸೋರ್ಸ್ ಆಫ್ ಪ್ರೋಟೀನ್ ಅದು. ಪ್ರೋಟೀನ್ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, 100-120 ಕ್ಯಾಲರೀಸಿಗೆ 25 ಗ್ರಾಮ್ಸ್ ಪ್ರೋಟೀನ್ ಸಿಗ್ತಿದೆ. ಈಸಿ, ಫುಲ್ ಪ್ರೋಟೀನ್, ಪ್ಯೂರ್ ಪ್ರೋಟೀನ್ ಸಿಗ್ತಿದೆ. ಈಸಿ ಆಪ್ಷನ್ನು ಅಂತ ತೊಗೊತೀವಿ ಅದನ್ನಷ್ಟೇ. ನೀವು ಮನೇಲಿ ತಿನ್ನೋ ಫುಡ್ಡಲ್ಲೇ ಹೈ ಪ್ರೋಟೀನ್ ತಿನ್ಬೋದು ಆ್ಯಂಡ್ ಫ್ಯಾಟ್ ಲಾಸ್ ಕೂಡ ಮಾಡ್ಬೋದು. ನೀವೇನು ಮೆಷರ್ ಮಾಡೋ ಅವಶ್ಯಕತೆ ಇಲ್ಲ. ಬೇಸಿಕ್ ಫಾರ್ಮುಲಾ ಏನು ಅಂತ ಹೇಳ್ತೀನಿ. ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನಿ, ಹೊರಗಡೆ ತಿನ್ನಬೇಡಿ, ಆಯಿತಾ? ಯಾಕಂದರೆ ಹೊರಗಡೆ ಫ್ಯಾಟ್ ಜಾಸ್ತಿ ಯೂಸ್ ಮಾಡಿರ್ತಾರೆ, ಶುಗರ್ ಮತ್ತು ಸಾಲ್ಟ್ ಜಾಸ್ತಿ ಯೂಸ್ ಮಾಡಿರ್ತಾರೆ. ಆ್ಯಂಡ್ ನೀವು ಕೂಡ ಮನೇಲಿ ಅಡುಗೆ ಮಾಡುವಾಗ ಆಯಿಲ್ ಏನಿರುತ್ತೆ ಯೂಸೇಜ್ ಕಮ್ಮಿ ಮಾಡಿ, ಆಯಿಲನ್ನು ಸ್ವಲ್ಪ ಲಿಮಿಟ್ ಮಾಡಿ. ಆ್ಯಂಡ್ ಫುಲ್ ತಟ್ಟೆ ಅನ್ನ ಹಾಕೋತಿದ್ದೀರಾ ಅಂದರೆ ಅದರಲ್ಲಿ ಅನ್ನ ಕಮ್ಮಿ ಮಾಡಿ, ಅರ್ಧ ತಟ್ಟೆ ಅನ್ನ ತೆಗೀರಿ. ಅದಕ್ಕೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ? ಯಾವ ವೆಜಿಟೇಬಲ್ಸ್ ಇದೆ ಅದು ಆ್ಯಡ್ ಮಾಡ್ಕೊಳ್ಳಿ. ಬ್ರಾಕ್ಲಿನೇ ತಿನ್ನಬೇಕು ಅಂತ ಇಲ್ಲ, ಆಯಿತಾ? ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಪ್ರೋಟೀನ್ ಆ್ಯಡ್ ಮಾಡ್ಕೊಳ್ಳಿ. ಏನಾದರೂ ಚಿಕನ್ನು, ಮೊಟ್ಟೆ, ಪನ್ನೀರು, ಏನಾದರೂ ನೀವು ವೆಜಿಟೇರಿಯನ್ ಆದರೆ ಪನ್ನೀರ್ ತಿನ್ನಿ, ಟೋಫು ತಿನ್ನಿ, ಆಯಿತಾ? ಎಗ್ ತಿಂತೀರಾ ಅಂದರೆ ಮೊಟ್ಟೆ ತಿನ್ನಿ. ನಾನ್ ವೆಜ್ ತಿಂತೀರಾ ಅಂದರೆ ಫಿಶ್ ಆಗಲಿ, ಮಟನ್ ಆಗಲಿ, ಚಿಕನ್ ಆಗಲಿ. ಲೀನ್ ಸೋರ್ಸ್ ಆಫ್ ಪ್ರೋಟೀನ್ ಚೂಸ್ ಮಾಡಿ. ಫ್ಯಾಟ್ ಇರಬಾರ್ದು ಅದರಲ್ಲಿ. ಲೀನ್ ಸೋರ್ಸ್ ಅಂದರೆ ಚಿಕನ್ ಬ್ರೆಸ್ಟು ಲೀನ್ ಸೋರ್ಸು, ಅದೇ ಚಿಕನ್ ಲೆಗ್ಸು, ಥೈಸಲ್ಲಿ ಸ್ವಲ್ಪ ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ಲೀನ್ ಸೋರ್ಸನ್ನು ಚೂಸ್ ಮಾಡಿ ಪ್ರೋಟೀನಲ್ಲಿ ಕೂಡ, ಆಯಿತಾ? ಮೆಜರ್ ಮಾಡಬೇಕಂತಿಲ್ಲ. ನೀವು ಇವಾಗ ಏನು ತಿಂತಿದ್ದೀರ ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿ. ಓಕೆ, ಅದರಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿ. ಇದೊಳ್ಳೆ ಆಯ್ತಲ್ಲ, ಇದ್ರದ್ದು ಪಾರಿವಾಳ ಇದು ಮಾಡ್ಕೊಂಡಿದೆ, ಗೂಡು ಮಾಡ್ಕೊಂಡಿದೆ, ಇಲ್ಲಿ ಹಿಂಸೆ ಕೊಡ್ತಿದೆ. ಓಕೆ, ಸೊ ಅದನ್ನು ಇದು ಮಾಡ್ಬೇಕು ನೀವು. ಅಂದರೆ ಫುಡ್ಡನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ. ಫುಡ್ಡು ಏನು ತಿಂತಿದ್ದೀರಾ ರೆಗ್ಯುಲರಾಗಿ ಮನೇಲಿ ಮಾಡ್ಕೊಂಡು ತಿಂತಿರೋದನ್ನೇ ತಿನ್ನಿ, ಬಟ್ ಸ್ವಲ್ಪ ಅದನ್ನು ರೆಡ್ಯೂಸ್ ಮಾಡಿ, ಪ್ರೋಟೀನ್ ಜಾಸ್ತಿ ಮಾಡಿ, ವೆಜಿಟೇಬಲ್ಸ್ ಆ್ಯಡ್ ಮಾಡಿ. ವೆಜಿಟೇಬಲ್ಸ್ ಕ್ಯಾಲರೀಸ್ ನಾವು ಆ್ಯಕ್ಚುಲಿ ಕನ್ಸಿಡರ್ ಮಾಡೋದಿಲ್ಲ. ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಅಂತೀವಿ. ಆಲೂಗೆಡ್ಡೆ ಅಂತ ತಿನ್ನೋಕೆ ಹೋಗ್ಬಿಡಿ. ಸ್ವಲ್ಪ ಗ್ರೀನ್ ವೆಜಿಟೇಬಲ್ಸು, ಕ್ಯಾರೆಟು, ಸೌತೆಕಾಯಿ, ಸ್ವಲ್ಪ ಗ್ರೀನ್ ವೆಜಿಟೇಬಲ್ಸ್ ತಿನ್ನಿ, ಆಯಿತಾ? ಸೊ ಆದಷ್ಟು ತಿನ್ನಿ, ಅದೇನು ಕ್ಯಾಲರಿ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಆಯಿಲ್ ಕಮ್ಮಿ ಯೂಸ್ ಮಾಡಿ. ಆಯಿಲ್ ಆ್ಯಕ್ಚುಲಿ ಕಲ್ಪ್ರಿಟ್ಟು. ಶುಗರ್ ಕೂಡ ಕಲ್ಪ್ರಿಟ್ಟೇನೆ, ಆಯಿಲ್ ಕೂಡ ಕಲ್ಪ್ರಿಟ್ಟೇನೆ. ಸೊ ಶುಗರ್ ಮತ್ತು ಆಯಿಲ್ನ ಆದಷ್ಟು ಕಮ್ಮಿ ಮಾಡಿ. ಇನ್ ಕೇಸ್ ನಿಮಗೆ ಟೀ ಕುಡಿತಿದ್ದೀರಾ, ಒಂದು 5 ಟೀ ಅಂತ ಅಂದರೆ ಅಲ್ಲೇ 2 ಚಮಚ ಶುಗರ್ ಹಾಕ್ತಿದ್ರೆ ದಿನಕ್ಕೆ ಅಲ್ಲೇ 10 ಚಮಚ ಶುಗರ್ ಕನ್ಸ್ಯೂಮ್ ಮಾಡ್ತಿದ್ದೀರಾ ನೀವು. ಅಲ್ಲಿ ಸ್ವೀಟ್ನರ್ಸ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಟೀಗಳು ಸ್ವಲ್ಪ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡಿ ದಿನಕ್ಕೆ, ಟೀ ಕಾಫಿ ಏನಿದೆ. ಆಮೇಲೆ ಬೇಸಿಕ್ಲಿ ಆಯಿಲ್ ಕಮ್ಮಿ ಯೂಸ್ ಮಾಡಿ ನಿಮ್ಮ ಅಡುಗೆಯಲ್ಲಿ,
ಆಯಿತಾ. ಮೇಯ್ನ್ ಅದೇನೇ ಇರೋದು ನಿಮಗೆ. ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಿ. ಜಾಸ್ತಿ ಅನ್ನ ತಿಂತಿದ್ದೀರಾ, ಈಗ 3 ಹೊತ್ತೂ ಬರೀ ಕಾರ್ಬೋಹೈಡ್ರೇಟ್ಸೇ ತಿಂತಿರ್ತೀರಾ. ಅನ್ನ, ಸಾರು, ಇಲ್ಲ ಬೆಳಗ್ಗೆ ಉಪ್ಪಿಟ್ಟು, ಅವಲಕ್ಕಿ ಈ ಥರ ತಿಂತಿದ್ರೆ ನಿಮ್ಗೆ ಅದು ಅಷ್ಟೊಂದು ಒಳ್ಳೇದಲ್ಲ. ಫುಲ್ ಮೀಲ್ ನಿಮ್ಗೆ ಕಾರ್ಬೋಹೈಡ್ರೇಟ್ಸ್ ಸುತ್ತಾನೆ ಬರುತ್ತೆ, ಕಾರ್ಬ್ಸ್ ಮತ್ತು ಫ್ಯಾಟು. ಅದನ್ನು ಕಮ್ಮಿ ಮಾಡಿ ಸ್ವಲ್ಪ ಪ್ರೋಟೀನ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ, ಆಯಿತಾ. ಸ್ವಲ್ಪ ಪ್ರೋಟೀನ್ ರಿಚ್ ಮೀಲ್ ತಿನ್ನೋಕ್ಕೆ ಶುರು ಮಾಡಿ. ಏನೂ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಾರ್ಮಲಿ ಹಾಗಂಗೆ ನೀವು ತಿಂತಿರೋದನ್ನೇ ಸ್ವಲ್ಪ ಕಮ್ಮಿ ಮಾಡ್ತಾ ಪ್ರೋಟೀನ್ ಜಾಸ್ತಿ ತಿನ್ಕೊಂಡು ಸ್ವಲ್ಪ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಿ, ಹೋಲ್ ಫುಡ್ ತಿನ್ನಿ. ಹೋಲ್ ಫುಡ್ ತಿನ್ಕೊಂಡು ದಪ್ಪ ಆಗೋಕ್ಕಾಗೋದೇ ಇಲ್ಲ. ಯಾಕಂದರೆ ನಾನು ಬಲ್ಕಿಂಗ್ ಮಾಡುವಾಗ ನಾನು ಹೋಲ್ ಫುಡ್ ತಿಂದು 3000 ಕ್ಯಾಲರೀಸ್ ಕೂಡ ನನಗೆ ತಿನ್ನೋಕ್ಕಾಗೋದಿಲ್ಲ, ಹೊಟ್ಟೆ ತುಂಬೋಗ್ಬಿಡುತ್ತೆ. ಹೋಲ್ ಫುಡ್ ಅಂತ ಅಂದರೆ ಏನು? ಮನೇಲಿ ನೀವೇನು ಅಡುಗೆ ಮಾಡ್ಕೋತೀರ ಅದು ಹೋಲ್ ಫುಡ್ಡು. ಫ್ರೂಟ್ಸ್ ಹೋಲ್ ಫುಡ್ಡು, ವೆಜಿಟೇಬಲ್ಸು, ಮೊಟ್ಟೆ, ಚಿಕನ್ನು, ಆಯಿತಾ, ಅನ್ನ, ಸಾರು, ನೀವೇನು ಮನೇಲಿ ಮಾಡ್ಕೊಂಡು ತಿಂತೀರ ಅದೆಲ್ಲ ಹೋಲ್ ಫುಡ್ಡು. ಪ್ರಾಸೆಸ್ಡ್ ಫುಡ್ ಅಂದರೆ ಏನು? ಪ್ಯಾಕೆಟಲ್ಲಿ ಬರುತ್ತೆ ಗೊತ್ತಾ, ಬಿಸ್ಕೆಟು, ಚಿಪ್ಸು, ಸೊ ಇದು ಕೇಕು, ಇವೆಲ್ಲ ಪ್ರಾಸೆಸ್ಡ್ ಫುಡ್ಡು. ಇದೇನಕ್ಕೆ ಪ್ರಾಸೆಸ್ಡ್ ಅಂತೀವಿ ಅಂತಂದರೆ ಇದು ಇಷ್ಟು ಕ್ಯಾಲರೀಸ್ನ ಫುಲ್ ಕಮ್ಮಿ ಮಾಡಿಬಿಟ್ಟು ಇಷ್ಟು ಪೀಸಿಗೆ ಹಾಕಿರ್ತಾರೆ. ಈಗ ನೀವು ಅನ್ನ ಇಷ್ಟು ತಿಂದಾಗ ನಿಮಗೆ ಎಷ್ಟು ಕ್ಯಾಲರೀಸ್ ಸಿಗುತ್ತೆ, ಅದೇ ಇಷ್ಟು ಪೀಸ್ ಕೇಕ್ ತಿಂದರೆ ನಿಮಗೆ ಅಷ್ಟು ಕ್ಯಾಲರೀಸ್ ಹೋಗ್ಬಿಡುತ್ತೆ ಬಾಡಿಗೆ. ಸೊ ಅದು ನಿಮಗೆ ಏನು ಅನಿಸುತ್ತೆ ಅಂತಂದರೆ ನೀವು ಜಾಸ್ತಿ ಏನೂ ತಿಂತಿಲ್ಲ, ನಾನು ಕಮ್ಮಿ ತಿಂತಿದ್ದೀನಿ, ಚಿಕ್ಕ ಪೀಸ್ ತಿಂತಿದ್ದೀನಿ ಅನಿಸುತ್ತೆ. ಪೋರ್ಷನ್ ಕಮ್ಮಿ ಇರ್ಬೋದು, ಬಟ್ ಕ್ಯಾಲರಿ ಡೆನ್ಸ್ ಆಗಿರುತ್ತೆ. ಸೊ ಇಷ್ಟು ಚಿಕ್ಕ ಪೀಸ್ ಕೇಕಲ್ಲಿ 4 ಕ್ಯಾಲರೀಸ್ ಇರುತ್ತೆ. ಅಂದರೆ ಅಷ್ಟೇ ರೈಸ್ ತೊಗೊಂಡ್ರೆ ನಿಮ್ಗೆ ಎಷ್ಟು ಕ್ಯಾಲರೀಸ್ ಬರುತ್ತೆ ಅದಕ್ಕಿಂತ 4ರಷ್ಟು ಇರುತ್ತೆ ಕೇಕಲ್ಲಿ. ಸೊ ಅದನ್ನೆಲ್ಲ ತಿನ್ನೋಕೆ ಹೋಗ್ಬಿಡಿ. ಬಿಸ್ಕೆಟ್ ಕೂಡ ಒಂದು ಚಿಕ್ಕ ಬಿಸ್ಕೆಟಲ್ಲೇ 40 ಕ್ಯಾಲರೀಸ್ ಇರುತ್ತೆ. ಸೊ ಈ ಥರ ಪ್ರಾಸೆಸ್ಡ್ ಪ್ಯಾಕೇಜ್ ಫುಡ್ ಎಲ್ಲ ಕಮ್ಮಿ ಮಾಡಿಬಿಡಿ. ಆಮೇಲೆ ಹೊರಗಡೆ ಹೋಟೆಲಲ್ಲಿ ತಿನ್ನೋದೆಲ್ಲ ಕಮ್ಮಿ ಮಾಡಿಬಿಡಿ, ಆಯಿತಾ. ವೀಕ್ಲಿ ಒನ್ಸ್ ತಿನ್ಬೋದು. ವೀಕ್ಲಿ 1 ದಿನ ಅಲ್ಲ, ಒನ್ ಮೀಲ್ ಹೋಗ್ಬಿಟ್ಟು ವಾರಕ್ಕೆ ಒಂದು ಸ್ಯಾಟರ್ಡೆ ನೈಟ್ ಹೊರಗಡೆ ಹೋಗ್ತಿದ್ದೀನಿ ಫ್ರೆಂಡ್ಸ್ ಜೊತೆ ಇಲ್ಲ ಫ್ಯಾಮಿಲಿ ಜೊತೆ. ಸೊ ಹೊರಗಡೆ ಹೋಗ್ಬಿಟ್ಟು ನಿಮ್ಗೆ ಏನು ಇಷ್ಟ, ನಿಮ್ಗೆ ಆ ವೀಕಿಂದ ಏನು ಕ್ರೇವಿಂಗ್ಸ್ ಇದೆ ಅದನ್ನು ತಿನ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಿ. ಅದು ಬಿಟ್ಟರೆ ರೆಗ್ಯುಲರಾಗಿ ಹೊರಗಡೆ ತಿನ್ನೋಕೆ ಹೋಗ್ಬಿಡಿ. ಝೊಮ್ಯಾಟೊ, ಸ್ವಿಗ್ಗಿ ಇದರಲ್ಲೆಲ್ಲ ಆರ್ಡರ್ ಹಾಕೋಕೆ ಹೋಗ್ಬಿಡಿ, ಆಯಿತಾ. ನೀವು ಮನೇಲೇ ಮಾಡ್ಕೊಂಡು ತಿನ್ನಿ. ಸಿಂಪಲ್ ಏನು ರೆಸಿಪಿ ಇದೆ, ಟೈಮ್ ಆಗ್ತಿಲ್ಲ ಅಂದರೆ ಸಿಂಪಲ್ ರೆಸಿಪೀಸ್ ಚೂಸ್ ಮಾಡಿ. ಅನ್ನ ಸಾರು ಇಲ್ಲ ಪುಲಾವ್ ಆಗಲಿ ಎಲ್ಲ ಕುಕ್ಕರಿಗೆ ಹಾಕ್ಬಿಟ್ಟು ಒಂದು 3 ವಿಸಲ್ ಓಡಿಸಿದ್ರೆ ಪುಲಾವ್ ಆಗೋಗ್ಬಿಡುತ್ತೆ ನಿಮಗೆ, ಆಯಿತಾ. ಆ ಥರ ಈಸಿ ರೆಸಿಪಿಗಳು ಚೂಸ್ ಮಾಡ್ಕೊಳ್ಳಿ, ಆಯಿತಾ. ಆ್ಯಂಡ್ ಹೈಲಿ ಪ್ಯಾಲೆಟೆಡ್ ಪ್ರೊಸೆಸ್ ಫುಡ್ಡಿಂದ ದೂರ ಇರಿ, ಹೊರಗಡೆ ಫುಡ್ಡಿಂದ ದೂರ ಇರಿ. ಆ್ಯಂಡ್ ನೀವು ಕೂಡ ಅಡುಗೆ ಮಾಡುವಾಗ ಆಯಿಲ್ ಕಮ್ಮಿ ಇಡಿ, ಶುಗರ್ ಜಾಸ್ತಿ ತಿನ್ನಬೇಡಿ. ಈ ಥರ ಬೇಸಿಕ್ ಸಿಂಪಲ್ ಇಷ್ಟೊಂದು ಫಾಲೋ ಮಾಡಿದ್ರೇ ನಿಮಗೆ ಒಂದು ರೇಂಜಿಗೆ ಫ್ಯಾಟ್ ಲಾಸ್ ಆಗುತ್ತೆ. ನೋಡಿ, ಇದರಲ್ಲಿ ಜಿಮ್ಮಿಗೆ ಹೋಗ್ತಿಲ್ಲ ನೀವು ಏನೂ ಕ್ಯಾಲರಿ ಕೌಂಟ್ ಮಾಡ್ತಿಲ್ಲ, ಮೆಷರ್ ಮಾಡ್ತಿಲ್ಲ ನೀವು, ಆಯಿತಾ. ವೇಯಿಂಗ್ ಮಿಷಿನ್ ಮೇಲೆ ತೂಕ ಮಾಡ್ಕೊಂಡು ತಿಂತಿಲ್ಲ ನೀವು, ನಾರ್ಮಲಾಗೇ ತಿಂತೀರಾ. ಐ ಮೆಷರ್ಮೆಂಟ್ ಇರುತ್ತೆ ಇದರಲ್ಲಿ. ಆ್ಯಂಡ್ ನೀವು ನಾರ್ಮಲಿ ಏನು ತಿಂತಿದ್ರೆ ಇವಾಗ ಅದ್ರ ಬೇಸಿಸ್ ಮೇಲೆ ನಾವು ಕಮ್ಮಿ ಮಾಡ್ತಿದ್ದೀವಿ ಅಲ್ಲಿ ಕ್ಯಾಲರೀಸ್ ಅಷ್ಟೇ. ಆ್ಯಂಡ್ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಮಾಡ್ತಿದ್ದೀವಿ ಅದರಲ್ಲಿ. ಇಷ್ಟೇ ಮಾಡಿದ್ರೆ ನೀವು 3 ಮಂತ್ಸಲ್ಲೆಲ್ಲ ನಿಮಗೆ ಒಂದು ಸಿಗ್ನಿಫಿಕೆಂಟ್ ರಿಸಲ್ಟ್ ಕಾಣಿಸುತ್ತೆ. ಆ ರಿಸಲ್ಟ್ ಕಾಣಿಸ್ದಾಗ ನಿಮ್ಗೇನು ಅನಿಸುತ್ತೆ, ಓಕೆ ಇಷ್ಟು ಮಾಡಿದಾಗಲೇ ಇಷ್ಟೊಂದು ರಿಸಲ್ಟ್ ಬರ್ತಿದೆ, ಇನ್ನು ಜಿಮ್ಮಿಗೆ ಹೋದರೆ ಇನ್ನು ಯಾವ ಲೆವೆಲಿಗೆ ರಿಸಲ್ಟ್ ಬರ್ಬೋದು ಅಂತ ನಿಮಗೆ ಗೊತ್ತಾಗುತ್ತದು. ಸೊ ಜಿಮ್ಮಿಗೆ ಹೋಗೋಕ್ಕೆ ಶುರು ಮಾಡ್ತೀರಾ. ಸೊ ನಿಮಗೆ ಒಂದು ಟಾಪ್ ನಾಚ್ ಕ್ರೇಜಿ ರಿಸಲ್ಟ್ ಬರುತ್ತೆ. ಜಿಮ್ ಇನ್ ಕೇಸ್ ಏನಾದರೂ ಹಿಟ್ ಮಾಡೋಕ್ಕಾಗುತ್ತೆ ಅಂತಂದರೆ ನನ್ನ ಫಸ್ಟ್ ಪ್ರಿಯಾರಿಟಿ ಇರೋದು ನೀವು ಜಿಮ್ಮಿಗೆ ಹೋಗಿ ಅಂತ. ಇನ್ ಕೇಸ್ ಇಲ್ಲ ನನಗೆ ಲೈಕ್ ಮನೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ, ನಂಗೆ ಟೈಮ್ ಆಗ್ತಿಲ್ಲ, ಆಫೀಸ್ ಕೆಲಸ, ಮಕ್ಕಳನ್ನ ನೋಡ್ಕೋಬೇಕು ಅಂತೆಲ್ಲ ಅಂದರೆ ನೀವು ಮನೇಲೇ ಕೂತ್ಕೊಂಡು ಮಾಡ್ಬೋದು. ಬಿಂಜ್ ಈಟಿಂಗು ಮಾಡೋಕ್ಕೆ ಹೋಗ್ಬಿಡಿ. ಬಿಂಜ್ ಈಟಿಂಗ್ ಅಂದರೆ ಒಂದರಿಂದ ಒಂದು ತಿನ್ನೋದು ಅನ್ನೆಸೆಸರಿಯಾಗಿ. ಹೊಟ್ಟೆ ತುಂಬಿದೆ ಅಂದರೂ ಐಸ್ ಕ್ರೀಮ್ ತಿನ್ನಬೇಕು ಅನಿಸುತ್ತೆ, ಅದು ಆ ಥರ ಬಿಂಜ್ ಈಟಿಂಗ್ ಮಾಡಬೇಡಿ. ಒಂದ್ಸತಿ ಹೊಟ್ಟೆ ತುಂಬಿದ್ಮೇಲೆ ತಿನ್ನೋದು ನಿಲ್ಲಿಸ್ಬಿಡಿ. ಆ್ಯಂಡ್ ಹೊಟ್ಟೆ ಕಂಪ್ಲೀಟಾಗಿ ಇಲ್ಲಿವರೆಗೂ ತುಂಬ ಥರ ತಿನ್ನಬಾರ್ದು ನೀವು. ಒಂದು 75% ತುಂಬಬೇಕು ಹೊಟ್ಟೆ ನಿಮ್ದಷ್ಟೇ ಸಾಕು, ಬೇಜಾನು. ಅದು ಒಂದು ಹ್ಯಾಬಿಟ್ ಬಿಲ್ಡ್ ಮಾಡಿ. ಪ್ಲಸ್ ಇವಾಗ ಡಯಟ್ ಮತ್ತು ವರ್ಕೌಟು ಜಿಮ್ದೆಲ್ಲ ಆಯಿತು. ಈಗ ನೆಕ್ಸ್ಟ್ ಇನ್ನು ಏನೇನು ಹೆಲ್ಪ್ ಆಗುತ್ತೆ ಅಂತಂದರೆ ದಿನಕ್ಕೆ 3 ರಿಂದ 4 ಲೀಟರ್ ನೀರು ಕುಡೀರಿ. ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ, ಆಯಿತಾ. ನಿಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ, ನಿಮ್ಮ ಬಾಡಿ ಹೈಡ್ರೇಟೆಡ್ ಆಗಿರುತ್ತೆ, ಆಯಿತಾ. ಲೈಕ್ ನಿಮ್ಮ ಬಾಡಿ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ನೀರು ಕುಡಿ ಚೆನ್ನಾಗಿ. ನಾನು ತುಂಬ ಜನ ನೋಡಿದ್ದೀನಿ ನೀರೇ ಕುಡಿಯೋದಿಲ್ಲ ನೀವು. ಸ್ವಲ್ಪ ನೀರು ಚೆನ್ನಾಗಿ ಕುಡೀರಿ. 3 to 4 ಲೀಟರ್ಸ್ ಕುಡೀರಿ ದಿನಕ್ಕೆ. ಅದಾದಮೇಲೆ ಇನ್ನೊಂದೇನು ಅಂತಂದರೆ ನಿದ್ದೆ ಚೆನ್ನಾಗಿ ಮಾಡಿ. 7 ಅವರ್ಸ್ ಮಿನಿಮಮ್ ದಿನಕ್ಕೆ ಸ್ಲೀಪ್ ಮಾಡಿ, ಆಯಿತಾ. 7 to 8 ಅವರ್ಸ್ ನಿದ್ದೆ ಚೆನ್ನಾಗಿ ಮಾಡಿದಾಗ ಫ್ಯಾಟ್ ಲಾಸ್ ತುಂಬ ಚೆನ್ನಾಗಾಗುತ್ತೆ, ಫ್ಯಾಟ್ ಬರ್ನಿಂಗ್ ಚೆನ್ನಾಗಾಗುತ್ತೆ. ಆ್ಯಂಡ್ ಮಸಲ್ ಲಾಸ್ ಆಗೋದಿಲ್ಲ ನಿಮಗೆ, ಆಯಿತಾ. ಫ್ಯಾಟ್ ಲಾಸ್ ಸಖತ್ ಹಿಂಸೆ ಕೊಡ್ತಿದೆ ಮಾತ್ರ. ಸೊ ಫ್ಯಾಟ್ ಲಾಸು ಮಾಡುವಾಗ ಮಸಲ್ ಲಾಸ್ ಆಗದೆ ಇರೋ ಥರ ನೋಡ್ಕೋಬೇಕು. ನೀವು ಬರೀ ತಿನ್ನೋದನ್ನು ನಾನು ಬಿಟ್ಬಿಡ್ತೀನಿ ಕಂಪ್ಲೀಟಾಗಿ ಅಂದರೆ ಫ್ಯಾಟ್ ಜೊತೆ ಮಸಲ್ ಲಾಸ್ ಆಗುತ್ತೆ. ಅದಕ್ಕೆ ನಾನು ಫ್ಯಾಟ್ ಲಾಸ್ ಅಂತಿರೋದು, ವೆಯ್ಟ್ ಲಾಸ್ ಅಂತಿಲ್ಲ. ವೆಯ್ಟ್ ಲಾಸ್ ಅಂದರೆ ಮಸಲ್ ಲಾಸ್ ಆಗುತ್ತೆ. ಮಸಲ್ ಲಾಸ್ ಆಯಿತು ಅಂದರೆ 50 ವರ್ಷ ಆದಮೇಲೆ ವೀಲ್ ಚೇರ್ ನಿಮಗೆ, ಆಯಿತಾ. 60 ವರ್ಷ ಎಲ್ಲ ಆದಮೇಲೆ ಮಸಲ್ ಲಾಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ತುಂಬ ಕಷ್ಟ ಮಸಲ್ ಬಿಲ್ಡ್ ಮಾಡೋದು. ಫ್ಯಾಟ್ ಲಾಸ್ ಮೇಲೆ ಫೋಕಸ್ ಮಾಡಿ. ಬೆಂಕಿ ಹಾಕ್ತೀನಿ ಇದಕ್ಕೆ ಗೂಡಿಗೆ ಒಂದಿನ, ಆಯಿತಾ. ಸೊ ಸಿಂಪಲ್ ಅಷ್ಟೇ, ಇನ್ನೇನಿಲ್ಲ. ಇದೊಂದು ಮಾಡಿ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ.
ಒಂದು 3 ಮಂತ್ಸ್ ಕಂಟಿನ್ಯೂ ಫಾಲೋ ಮಾಡಿ ಇದನ್ನ. ಆ್ಯಂಡ್ 3 ಮಂತ್ಸ್ ಆದಮೇಲೆ ನನಗೆ ಕಾಮೆಂಟಲ್ಲಿ ಬಂದು ಹೇಳಿ ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಅಂತ. ಆ್ಯಂಡ್ ಅದಾದಮೇಲೆ ನೀವೇನು ಮಾಡ್ತೀರ ಗೊತ್ತಾ, ನಿಮಗೆ ಸೀರಿಯಸ್ನೆಸ್ ಬರುತ್ತೆ, ನಿಮಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅನಿಸುತ್ತೆ. ಸೊ ನೀವೇ ಆವಾಗ ಜಿಮ್ಮಿಗೆ ಹೋಗ್ತೀರಾ, ನೀವೇ ಆವಾಗ ಇನ್ನೂ ಚೆನ್ನಾಗಿ ಕ್ಯಾಲರಿ ಕೌಂಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಬೇಸಿಕ್ಲಿ ಏನಾಗುತ್ತೆ ಅಂದರೆ ನಿಮ್ಮನ್ನು ನೀವು ಕನ್ನಡಿಲಿ ನೋಡ್ಕೊಂಡಾಗ ಚೆನ್ನಾಗಿ ಕಾಣಿಸುವಾಗ ಅದು ಇನ್ನೂ ಜೋಶ್ ಕೊಡುತ್ತೆ, ನಿಮಗೆ ಇನ್ನೂ ಜೋಶ್ ಕೊಡುತ್ತೆ, ಇನ್ನೂ ನಿಮಗೆ ಮೋಟಿವೇಶನ್ ಬರುತ್ತೆ, ಇನ್ನೂ ಬೆಟರ್ ಆಗಬೇಕು ಅನ್ನೋ ಫೀಲ್ ಬರುತ್ತೆ. ಜಸ್ಟ್ ಅದು ಇನಿಷಿಯಲ್ ಸ್ಟೆಪ್ ಏನಿದೆಯಲ್ಲ ಅದಕ್ಕೆ ಮನೇಲೇ ಶುರು ಮಾಡಿ. ಯಾಕಂದರೆ ನನಗೆ ಗೊತ್ತು ತುಂಬ ಜನಕ್ಕೆ ಜಿಮ್ಮಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಕೆಲವ್ರು ಏನು ಮಾಡ್ತೀರಾ ಅಂದರೆ ಅಗ್ರೆಸಿವ್ ಮಾಡಿಬಿಡ್ತೀರಾ. ಒಂದೇ ದಿನ ಕಂಪ್ಲೀಟಾಗಿ ಡಯಟ್ ಚೇಂಜ್ ಮಾಡಿಬಿಡೋದು, ಇವತ್ತಿಂದ ಜಿಮ್ ಫುಲ್ ಶುರು ಅಂತ ಹೋಗಿ ಜಿಮ್ಮಲ್ಲಿ ಬರೋ ವರ್ಕೌಟ್ ಎಲ್ಲ 2 ಗಂಟೆ ವರ್ಕೌಟ್ ಮಾಡ್ತೀರಾ. ಒಂದೇ ದಿನ ಹೋಗ್ತಾರೆ, ಸೆಕೆಂಡ್ ಡೇಯಿಂದ ಹೋಗೋದೇ ಇಲ್ಲ, ಬಾಡಿ ಪೇಯ್ನ್ ಇದೆ ಅದು ಇದು ಅಂತ. ಸೊ ನೀವು ಯಾವಾಗ ಸೀದಾ ಸ್ಟೆಪ್ 1ಇಂದ ಸ್ಟೆಪ್ 10ಗೆ ಹೋಗ್ತೀರಾ ಅದು ಒಳ್ಳೇದಲ್ಲ, ಅದು ಸಸ್ಟೈನೇಬಲ್ ಅಲ್ಲ. ಅದು ಹೋಗ್ತೀರಾ ಮತ್ತು ವಾಪಸ್ ಸ್ಟೆಪ್ 1ಕ್ಕಿಂತ ಕೆಳಗಡೆ ಬಂದುಬಿಡ್ತೀರಾ. ಸೊ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಿ, ಫಸ್ಟ್ ಮನೇಲೇ ಶುರು ಮಾಡಿ, ನಿಧಾನಕ್ಕೆ ಡಯಟ್ ಚೇಂಜ್ ಮಾಡ್ಕೊಳ್ಳಿ. ಇರೋ ಡಯಟಲ್ಲೇ ಸ್ವಲ್ಪ ಸ್ಮಾಲ್ ಚೇಂಜಸ್ ಮಾಡ್ಕೊಂಬನ್ನಿ. ಅದು ಜಾಸ್ತಿ ಸಸ್ಟೈನೇಬಲ್ ಇರುತ್ತೆ, ತುಂಬ ದಿನ ಮಾಡ್ತೀರಾ. ಆ್ಯಂಡ್ ಲೈಕ್ ಒಂದು ಲಾಂಗರ್ ಟರ್ಮಲ್ಲಿ ಮಾಡಿದಾಗ ರಿಸಲ್ಟ್ಸ್ ನಿಮಗೆ ತುಂಬ ಬೆಟರ್ ಸಿಗುತ್ತೆ. 1 ವೀಕ್ ಒಳಗಡೆ ನಿಮಗೆ 10 kg ಎಲ್ಲ ಲೂಸ್ ಮಾಡೋಕ್ಕಾಗೋದಿಲ್ಲ, ಟೈಮ್ ತೊಗೊಳುತ್ತೆ, 2 ಮಂತ್ಸ್ 3 ಮಂತ್ಸ್ ತೊಗೊಳುತ್ತೆ. ಸೊ ಆರಾಮಾಗಿ ಟೈಮ್ ತೊಗೊಂಡು ನಿಮ್ಮದು ನಿಧಾನಕ್ಕೆ ಸ್ಮಾಲ್ ಚೇಂಜ್ ಎವ್ರಿ ಡೇ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಬನ್ನಿ, ರಿಸಲ್ಟ್ ಸಿಕ್ಕೇ ಸಿಗುತ್ತೆ, ಗ್ಯಾರಂಟಿ. ಬರ್ದಿಟ್ಕೊಡಿ. ಇದನ್ನ ಇಷ್ಟೇ ಮಾಡಬೇಕಾಗಿರೋದು, ಏನು ಕಾಂಪ್ಲಿಕೇಶನ್ ಇಲ್ಲ ಇದರಲ್ಲಿ. ಇನ್ ಕೇಸ್ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಹಾರ್ಟ್ ಎಮೋಜಿ ಮತ್ತು ಫೈರ್ ಎಮೋಜಿನ ಕಾಮೆಂಟ್ ಮಾಡಿ. ಇನ್ ಕೇಸ್ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ, ಕಾಮೆಂಟಲ್ಲಿ ಆನ್ಸರ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಕಾಮೆಂಟಲ್ಲಿ ಆನ್ಸರ್ ಆಗಲ್ಲ ಅಂದರೆ ಅದ್ರ ಮೇಲೆ ಒಂದು ವಿಡಿಯೋನೇ ಮಾಡಾಕ್ತೀನಿ ನಾನು. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್.